ಎಲ್ಲರಿಗೂ ನಮಸ್ಕಾರ. ರೂಪಾಸ್ ರಸೋಯಿಗೆ ಸ್ವಾಗತ. ಇವತ್ತು ನಾವು ಬೆಂಡೆಕಾಯಿ ಫ್ರೈ ಮಾಡೋಣ. ಒಂದು ಪ್ಯಾನ್ಗೆ 1/4 ಕಪ್ ಶೇಂಗಾ ಹಾಕ್ಕೊಳ್ಳಿ. 2 ರಿಂದ 3 ನಿಮಿಷ ಹುರಿದುಕೊಳ್ಳಿ. ಶೇಂಗಾ ಕೆಂಪಗಾದ್ಮೇಲೆ 2 ಟೇಬಲ್ ಸ್ಪೂನ್ ಎಳ್ಳು ಹಾಕಿ 2 ರಿಂದ 3 ನಿಮಿಷ ಹುರಿದುಕೊಳ್ಳಿ. ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ. ತಣ್ಣಗಾದ ಶೇಂಗಾ ಮತ್ತು ಎಳ್ಳನ್ನು ಮಿಕ್ಸಿಗೆ ಹಾಕಿಕೊಳ್ಳಿ. 3 ಟೇಬಲ್ ಸ್ಪೂನ್ ಸಣ್ಣ ಶೇವನ್ನು ಹಾಕಿಕೊಳ್ಳಿ. 10 ರಿಂದ 12 ಬೆಳ್ಳುಳ್ಳಿ ಬೇಳೆಗಳನ್ನು ಹಾಕಿ. 1/4 ಚಮಚ ಹಿಂಗು ಹಾಕಿ. 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಚಮಚ ಅರಿಶಿಣ, 1 ಟೇಬಲ್ ಸ್ಪೂನ್ ಧನಿಯಾ, 1 ಚಮಚ ಆಮ್ಚೂರ್ ಪೌಡರ್, 1 ಚಮಚ ಉಪ್ಪು ಹಾಕಿ ಮಿಕ್ಸಿ ಮಾಡಿಕೊಳ್ಳಿ. ಅರ್ಧ kg ಬೆಂಡೆಕಾಯಿ ತಗೊಂಡು ಚೆನ್ನಾಗಿ ತೊಳೆದು ಅದನ್ನು ಚೆನ್ನಾಗಿ ಒರೆಸಿಕೊಳ್ಳಿ. ನಂತರ ತೆಳ್ಳಗೆ ಹೆಚ್ಚಿಕೊಳ್ಳಿ. ಪ್ಯಾನ್ಗೆ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ಮೇಲೆ ಹೆಚ್ಚಿಕೊಂಡ ಬೆಂಡೆಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಫ್ರೈ ಆದ ಬೆಂಡೆಕಾಯಿಗೆ ಮಿಕ್ಸಿ ಮಾಡಿದಂತಹ ಮಸಾಲವನ್ನು ಹಾಕಿ ಬೆಂಡೆಕಾಯಿಯೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಫ್ರೈ ಮಾಡಿಕೊಳ್ಳಿ. ಮಸಾಲ ಹಾಕಿದ ಮೇಲೆ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಲು ಬಿಡಿ. ನಂತರ ಕೊತ್ತಂಬರಿ ಹಾಕಿ ಸವಿಯಲು ಕೊಡಿ. ರುಚಿಯಾದ ಬೆಂಡೆಕಾಯಿ ಫ್ರೈ ತಯಾರಾಗಿದೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.